ಕಚೇರಿಯಲ್ಲೇ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಇದ್ದಂತಹ ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡವಾಗಿದೆ. ವಿಡಿಯೋ ಕೇಸ್ನಲ್ಲಿ ಸಸ್ಪೆಂಡ್ ಆದಂತಹ ಡಿಜಿಪಿ ಇದೀಗ ಅಧಿಕಾರಿಯವರ ತಲೆದಂಡವಾಗಿದೆ. ಇಲಾಖಾ ತನಿಖೆ ಖಾಕಿ ಇರೋ ಹೊತ್ತಲ್ಲೇ ಅಮಾನತು ಆದೇಶವನ್ನ ಹೊರಡಿಸಲಾಗಿದೆ. ರಾಸಲೀಲೆ ವಿಡಿಯೋ ಹೊರಬಂದ ಬೆನ್ನಲ್ಲೇ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ನಿನ್ನೆ ವೈರಲ್ ಆಗಿದ್ದಂತಹ ರಾಮಚಂದ್ರ ರಾವ್ ರಾಸಲೀಲೆಯ ವಿಡಿಯೋ ಡಿಸಿಆರ್ಇ ಡಿಜಿಪಿ ಆಗಿದ್ದಂತಹ ರಾಮಚಂದ್ರ ರಾವ್ ಇದೇ ವರ್ಷ ಮೇ 31ಕ್ಕೆ ನಿವೃತ್ತಿ ಕೂಡ ಆಗಬೇಕಾಗಿತ್ತು ರಾಮಚಂದ್ರ ರಾವ್. ಆದ್ರೆ ಯಾವಾಗ ಈ ವಿಡಿಯೋಗಳು ವೈರಲ್ ಆಯ್ತೋ, ವಿಡಿಯೋಗಳು ವೈರಲ್ ಆದಂತಹ ಬೆನ್ನಲ್ಲಿಯೇ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ಉಂಟಾಯಿತು. ಸೊ ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಡಿಜಿಪಿ ರಾಮಚಂದ್ರ ರಾವ್ ಅವರು ಮಹಿಳೆಯರೊಂದಿಗೆ ಅನುಚಿತ ವರ್ತನೆಯನ್ನ ತೋರಿರೋದ್ರ ಬಗ್ಗೆ ಸೂಕ್ತ ವಿಚಾರಣೆಯನ್ನು ನಡೆಸಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಉನ್ನತ ಮಟ್ಟದ ಅಧಿಕಾರಿಯಾದ ಮಾತ್ರಕ್ಕೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಅವರ ಈ ಒಂದು ಹೇಳಿಕೆಯ ಹೊತ್ತಿನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ಅವರು ರಜೆ ಮೇಲೆ ಹೋಗಿದ್ರು. ಇದೀಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. 3 ವಿಡಿಯೋಗಳು ವೈರಲ್ ಆಗಿದೆ. 3 ವಿಡಿಯೋಗಳಲ್ಲಿ ಇರುವಂತಹ ಮಹಿಳೆ ಯಾರು ಅನ್ನುವಂತಹ ಪ್ರಶ್ನೆ ಒಂದ್ ಕಡೆಯಾದ್ರೆ, ಕೆಲವರು ಹೇಳ್ತಾ ಇದ್ದಾರೆ ಆ 3 ವಿಡಿಯೋದಲ್ಲಿ ಇರುವಂತಹ ಮಹಿಳೆ ಒಬ್ಬರೇ ಆಗಿರಬಹುದು ಅಂತ ಹೇಳಿ. ಮತ್ತೆ ನಿನ್ನೆ ಕೂಡ ರಾಮಚಂದ್ರ ರಾವ್ ಅವರು ಸ್ಪಷ್ಟನೆ ಕೊಡೋದಕ್ಕೆ ಪ್ರಯತ್ನವನ್ನ ಪಟ್ರು. ಇದೆಲ್ಲವೂ ಕೂಡ ಹಳೆ ವಿಡಿಯೋಗಳು ಅನ್ನುವಂತಹ ಮಾತುಗಳನ್ನಾಡಿದ್ರು. ಮತ್ತೆ ಇದೆಲ್ಲವೂ ಫೇಕ್, ಇದ್ಯಾವುದು ಸತ್ಯವಾದಂತಹ ವಿಡಿಯೋವಲ್ಲ, ಸತ್ಯಕ್ಕೆ ದೂರವಾದಂತಹ ವಿಡಿಯೋಗಳು ಅಂತ ಕೂಡ ಅವರ ತಪ್ಪನ್ನ ಮುಚ್ಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ, ವಿಡಿಯೋ ವೈರಲ್ ಆದಂತಹ ಕೇವಲ 24 ಗಂಟೆಯ ಒಳಗೆ ಸರ್ಕಾರ ಸಸ್ಪೆಂಡ್ ಮಾಡುವಂತಹ ನಿರ್ಧಾರ ತೆಗೆದುಕೊಂಡಿದೆ. ಈ ಅಮಾನತು ಆದೇಶದಲ್ಲಿ ಸರ್ಕಾರ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದೆ ಅಂತ? ನೆನ್ನೆಷ್ಟೇ ಡಿಸಿಆರ್ಇ ಡಿಜಿ ಆಗಿದ್ದಂತ ರಾಮಚಂದ್ರ ಅವರ ಒಂದು ರಾಸಲೀಲೆ ವಿಡಿಯೋ ವೈರಲ್ ಆಗಿತ್ತು. ಆ ನಂತರ ಅದು ಎಲ್ಲಾ ಕಡೆ ಪ್ರಸಾರ ಆಗ್ತಾ ಇದೆ. ಕೂಡಲೇ ಸರ್ಕಾರ ಅವರನ್ನ ವಿವರಣೆಯನ್ನ ಕೇಳಿ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ಈ ನೋಟಿಸ್ ತಲುಪಿದ ನಂತರ ಅವರು ಯಾವುದೇ ಒಂದು ಸ್ಪಷ್ಟನೆಯನ್ನ ಕೂಡ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವರನ್ನ ಇಲಾಖಾ ತನಿಖೆಯನ್ನ ಬಾಕಿ ಇಟ್ಟಂದ್ರೆ ಅವರ ವಿರುದ್ಧ ಇಲಾಖಾ ತನಿಖೆಯನ್ನ ಆದೇಶ ಮಾಡಿ ಅವರನ್ನ ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ. ಮತ್ತೊಂದು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರೆ ಈ ಒಂದು ಘಟನೆ ಯಾವಾಗ ನಡೀತು ಮತ್ತು ತಮ್ಮ ಗಮನಕ್ಕೆ ಹೇಗೆ ಬಂತು ಎಲ್ಲವನ್ನು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಜೊತೆಗೆ ಈ ಒಂದು ರಾಸಲೀಲೆ ವಿಡಿಯೋ ಏನಿತ್ತು ಈ ಒಂದು ವಿಚಾರಣೆಯನ್ನ ನಡೆಸೋದಕ್ಕೆ ಡಿಜಿಪಿ ಆಗಿರುವಂತಹ ಅರುಣ್ ಚಕ್ರವರ್ತಿ ಅವರಿಗೆ ಈಗಾಗಲೇ ಈ ಒಂದು ವಿಚಾರಣೆಯ ಒಂದು ಹೊಣೆಯನ್ನ ಕೂಡ ಹೊರಿಸಿದ್ದಾರೆ. ರಮ್ಯಾ ನೋಡಿ, ಇದು ಕೇವಲ ಅಮಾನತು ಮಾಡಿದ್ರೆ ಸಾಕಾಗೋದಿಲ್ಲ, ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೆ ಒಳಿತು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ವಿಶೇಷವಾಗಿ ಸರ್ಕಾರಿ ಕಚೇರಿಯ ದುರ್ಬಳಕೆಯ ಬಗ್ಗೆ ಗೃಹ ಇಲಾಖೆಯ ಮುಂದಿನ ನಡೆ ಏನು ಅಂತ? ಈಗಾಗಲೇ ಕಳೆದ ರಣ್ಯಾರಾವ್ ಪ್ರಕರಣದಲ್ಲಿ ಕೂಡ ಅವರನ್ನ ಕಡ್ಡಾಯವಾಗಿ ರಜೆ ಮೇಲೆ ಕಳಿಸ್ಕೊಡ್ಲಾಗಿತ್ತು. ಆ ಒಂದು ರಣ್ಯಾರಾವ್ ಪ್ರಕರಣದಲ್ಲೂ ಕೂಡ ರಾಮಚಂದ್ರ ಅವರ ಗನ್ಮ್ಯಾನ್ ಮತ್ತು ಅವರ ಖಾಸಗಿ ಸಿಬ್ಬಂದಿಯನ್ನ ಕೂಡ ಬಳಸ್ಕೊಂಡಿದ್ರು ಮತ್ತು ಆಕೆಗೆ ಒಂದು ಪೊಲೀಸ್ ವಾಹನವನ್ನ ಕೂಡ ಕೊಟ್ಟಿದ್ರು ಅಂತ ಹೇಳಿ ಆರೋಪ ಇತ್ತು. ಈ ಎಲ್ಲಾ ವರದಿ ಮೇಲೆ ಅವರನ್ನ ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸಿ ಆನಂತರ ಅವರನ್ನ ಡಿಸಿಆರ್ಇ ಡಿಜಿ ಮಾಡಿದ್ರು. ಈಗ ಈ ಒಂದು ಘಟನೆ ಎಲ್ಲಿ ನಡೀತು, ಹೇಗ್ ನಡೀತು ಮತ್ತು ಆ ವಿಡಿಯೋದಲ್ಲಿರುವಂತಹ ಮಹಿಳೆ ಯಾರು ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಮತ್ತು ಆ ಮಹಿಳೆ ಪತ್ತೆ ಆದ ನಂತರ ಆಕೆ ದೂರನ್ನ ಕೊಡಬಹುದು ಅಥವಾ ಆಕೆಯಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ತನಿಖಾ ತಂಡ ಪಡ್ಕೊಳ್ಳುತ್ತೆ. ಆ ನಂತರ ಅವೆಲ್ಲ ಒಂದು ವಿವರವನ್ನ ಗೃಹ ಇಲಾಖೆಗೆ ಸಲ್ಲಿಕೆ ಆದ ನಂತರ ಅವರ ವಿರುದ್ಧ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ತಾರೆ. ರವಿ, ಸಸ್ಪೆಂಡ್ ಏನೋ ಆಯ್ತು, ಆದ್ರೆ ಇಲಾಖಾ ತನಿಖೆ ಯಾರು ಮಾಡ್ತಾರೆ, ಹೇಗ್ ನಡೆಯುತ್ತೆ, ಎಷ್ಟು ದಿನಗಳಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ ಅಂತ? ಈ ಒಂದು ವಿಚಾರದಲ್ಲಿ ಈಗಾಗಲೇ ಡಿಜಿಪಿ ಅರುಣ್ ಚಕ್ರವರ್ತಿ ಅವರಿಗೆ ಈ ಒಂದು ಇಲಾಖಾ ತನಿಖೆಯ ಒಂದು ಹೊಣೆಯನ್ನ ಹೊರಿಸಿದ್ದಾರೆ. ಅಂದ್ರೆ ಈ ಒಂದು ವಿಚಾರಣೆಯಲ್ಲಿ ರಾಮಚಂದ್ರ ಅವರನ್ನ ವಿಚಾರಣೆಯನ್ನ ಕೂಡ ಅವರು ನಡೆಸ್ತಾರೆ. ಅಂದ್ರೆ ಈ ಒಂದು ವಿಡಿಯೋ ಎಲ್ಲಿ ಇದ್ದಾಗ ಆಯ್ತು ಅಂದ್ರೆ ರಾಮಚಂದ್ರ ಅವರು ಹೇಳ್ತಾರೆ ಇದು ಈ ಹಿಂದೆ ನಾನು ಬೆಳಗಾವಿ ಐಜಿ ಇದ್ದಾಗ ನಡೆದಂತ ಘಟನೆ ಅಂತ. ಹಾಗಾಗಿ ಅವಾಗ ನಡೆದಿದ್ದು ಈಗ ಸಿಡಿಎಂಗೆ ಹೊರಗಡೆ ಬಂತು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೆಯುತ್ತೆ. ಅದು ಒಂದು ಕಡೆ. ಇನ್ನೊಂದು ಕಡೆ ರಾಮಚಂದ್ರ ಅವರ ಒಂದು ಹೇಳಿಕೆಯನ್ನ ಪಡ್ಕೊಂತಾರೆ ಮತ್ತೆ ಅವರ ಈ ಒಂದು ಆರೋಪ ಸಾಬೀತಾಗೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನ
ವರ್ಗಾವಣೆ ಆಗ್ತಾರೆ. ಆನಂತರ ಅವರಿಂದ ವಿವರಣೆಯನ್ನ ಪಡೆದು ಈ ಒಂದು ಇಲಾಖಾ ತನಿಖೆಯ ಒಂದು ವರದಿಯನ್ನ ಗೃಹ ಇಲಾಖೆಗೆ ಸಲ್ಲಿಕೆ ಮಾಡ್ತಾರೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.